ಕೊನೆ ಪಕ್ಷ ನೀವಾದ್ರೂ ನನ್ನ ನಂಬಿದ್ರಲ್ಲ. ನಿಮ್ಮೆಲ್ರಿಗೋಸ್ಕರ, ಈ ಮನೆಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ ಅಂತ ನಿಮ್ಗೆಲ್ರಿಗೂ ಗೊತ್ತಿತ್ತು. ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಎಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿಮಗೆಲ್ಲ. ಏನಮ್ಮ ಲೀಲೆ, ಮಾತೆತ್ತಿದ್ರೆ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳ್ತಿದ್ಯಲ್ಲ. ಭೂಮಿನ ಅಂಗೈಯಲ್ಲಿಟ್ಕೊಂಡು ನೀನು ಬೆಳೆಸಿದ್ಯಾ? ನಾನು ಬೆಳೆಸಲ್ಲ. ಏನಪ್ಪ ರಾಜು, ಭೂಮಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿನ, ನನ್ನ ಮೇಲೆ ಪ್ರೀತಿ ಜಾಸ್ತಿನ? ಒಂದೇ ಒಂದ್ಸಲ ನಿನ್ನ ಮನ್ಸನ್ ಕೇಳ್ಕೊ ಅಬೇ. ನಮ್ ದೊಡ್ಡಮ್ಮ ಅವಳನ್ನ ಅಲ್ಲಿ ಮೀಟ್ ಮಾಡ್ತಿದ್ದಾರೆ, ಇಲ್ಲಿ ಮೀಟ್ ಮಾಡಿ ಏನೋ ಸಂಚು ಮಾಡ್ತಿದ್ದಾರೆ ಅಂತ ನಾನು ಹಿಂದೆ ಡಿಟೆಕ್ಟಿವ್ ತರ ತಿರುಗ್ತಿದ್ಯಲ್ಲ, ನನಗದ್ರಿಂದ ಏನಪ್ಪ ಸಿಗುತ್ತೆ? ದೊಡ್ಡಮ್ಮ, ನನಗ್ ನಿಮ್ ಮೇಲೆ ಡೌಟ್ ಇದೆ ಅಂತಲ್ಲ, ಆದ್ರೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಷ್ಟೇ. ಅದನ್ನ ನೀ ನನ್ನ ನೇರವಾಗಿ ಕೇಳ್ಬೋದಾಗಿತ್ತಲ್ಲ, ಅದಕ್ಕೆ ಯಾಕೆ ಮುಸ್ಕಿಲ್ ಗೊತ್ತಾಟ? ನೀನು ನನ್ನ ಮಗ ಕಣೋ ಅಪ್ಪಿ, ನೀನು ನನ್ನನ್ನು ಬಂದು ಕೇಳುವ ಅಧಿಕಾರ ಇಲ್ವೇನೋ? ಏನಪ್ಪ ಮಗನೇ, ನನ್ನ ಮಗಳ ಲೈಫ್ ರಿಸ್ಕ್ ಅಲ್ಲಿದೆ ಅಂತ ಹೇಳ್ತಿದ್ಯಲ್ಲ, ಅವಳು ನಿನಗೆ ಮಾತ್ರ ಮಗಳೇನೋ, ನನಗೆ ಮೊಮ್ಮಗಳಲ್ವಾ? ಅಮ್ಮ, ಅದು ಹಾಗಲ್ಲಮ್ಮ. ಇನ್ನು ಹೇಗಪ್ಪ? ನಮ್ಮ ಸೀತಾ ಹೋದಾಗ್ನಿಂದ ಅವಳನ್ನ ನನ್ನ ಕಣ್ಣು ರೆಪ್ಪೆ ಕಾಪಾಡ್ಕೊಂಡು ಬಂದಿದ್ದೀನಿ. ಹೋಗಿ ಅವಳ ಜೀವನ ಪಣಕ್ಕಿಡ್ತೀನೇನೋ ನಾನು? ಎಂತ ಆಲೋಚನೆಗಳೆಲ್ಲ ನಿಮ್ಗೆ ಹೇಗೆ ಬರುತ್ತೆ? ಅವಳು ಸ್ವಲ್ಪ ಹೊತ್ತು ಕಾಣದೇ ಇದ್ರೆ ನಮ್ಮ ತನು ಹೇಗೆ ಒತ್ತಾಡ್ತಾಳಂತ ಗೊತ್ತಿತ್ತು. ಅವಳಿಗೆ ಯಾಕೆ ಮನೇಲಿ ಜಾಗ ಕೊಟ್ಟಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಿತ್ತು. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಏನಮ್ಮ ಸೊಸೆ? ಅದೇ ನಾನು ಆಟದಲ್ಲಿ ಮಾತಾಡ್ಲಿಲ್ಲ. ಇನ್ನೇನು ಮನೇಲಿ ಮಾತಿನ ಅರ್ಥ? ಅವಳು ನಿಹಾರನ ಹುಡುಗನ ಬಗ್ಗೆ ಸಾಕ್ಷಿ ಸಮೇತ ಹೇಳಿದಾಗ ಆ ಡೂಪ್ಲಿಕೇಟ್ ಮೇಲೆ ನಿಮ್ಗೆಲ್ಲರ ಹಾಗೆ ನನಗೂ ಕೋಪ ಬಂದಿತ್ತು. ಅದಕ್ಕೆ ನಾನು ಹೇಳಿದ್ದೆ ಅವಳಿಗೆ, ಸುಮ್ಮನೆ ನಮ್ಮ ಭೂಮಿ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಡ ಅಂತ. ಅದಕ್ಕೆ ಅವಳು ನಾನು ರುಜುವಾತ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನೋಡೇ ಬಿಡೋಣ ಅಂತಾನೆ. ಅಕಸ್ಮಾತ್ ಅವಳು ಹೇಳ್ತಿರೋದು ನಿಜಾನೇ ಆಗಿದ್ರೆ ನಮ್ಮ ಭೂಮಿನ ಹೋಗಿ ಬಿಡಿಸ್ಕೊಂಡು ಬಂದ್ಬಿಡೋಣ ಅನ್ನೋ ಆಸೆಲಿ ಅವಳ ಜೊತೆ ಹೋದ್ನೆ ಹೊರತಾಗಿ ಯಾವ ಕಾರಣಕ್ಕೂ ಅಲ್ಲ. ನೀನ್ ಮಾಡಿದ್ದೆಲ್ಲ ಸರಿ, ಆದ್ರೆ ಎಲ್ರಿಗೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಹೇಳಿದಿದ್ರೆ ಕಳಿಸ್ಬಿಡ್ತಾ ಇದ್ರ ನೀವೆಲ್ರೂ?
ಈಗ್ಲೇ ನೋಡಿ ಅವಳು ಮಗು ಸಿಕ್ಕಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವೆಲ್ಲ ಹೇಗೆ ಹಾರಾಡ್ತಾ ಇದ್ದೀರಾ ಅಂತ. ಅಕಸ್ಮಾತ್ ಏನಾದ್ರೂ ಭೂಮಿನ ನಾವು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ರೆ ಆಗೇನ್ ಹೇಳ್ತಾ ಇದ್ರೆ ನೀವೆಲ್ರು? ಒಂದೊಂದ್ಸಲ ಪ್ರಯತ್ನ ಪಡುವಾಗ ಎಡವಟ್ಟು ಆಗತ್ತೆ, ತಪ್ಪು ಆಗತ್ತೆ. ಅದಕ್ಕೆ ಅಂತ ಪ್ರಯತ್ನ ಪಡೋ ಮನುಷ್ಯನೇ ತಪ್ಪು ಅಂತ ಹೇಳ್ಬಾರ್ದ್ರಿ. ಅಮ್ಮ, ನಾವ್ ಯಾರು ನೀವು ತಪ್ಪು ಮಾಡಿದ್ರ ಅಂತ ಹೇಳ್ತಾ ಇಲ್ಲ. ನಮ್ ಎಲ್ರ ಪ್ರಶ್ನೆ ಒಂದೇಮ್ಮ, ಆ ಡೂಪ್ಲಿಕೇಟ್ ಕಂಡ್ರೆ ನಿಮ್ಗೆ ಮೊದ್ಲೇ ಆಗಲ್ಲ. ಅಂಥದ್ರಲ್ಲಿ ಅವಳನ್ನ ಹೊರಗಡೆ ಕರ್ಕೊಂಡೋಗಿ ಮೀಟ್ ಮಾಡೋಂಥದ್ದು ಏನಿತ್ತಮ್ಮ? ಇದೆ, ಒಂದು ಕಾರಣ ಇದೆ. ಆ ಕಾರಣಕ್ಕೋಸ್ಕರನೇ ನಾನು ಅವಳನ್ನ ಭೇಟಿ ಹಾಕಿದ್ದು. ಅಗೋರಿ ಅಮ್ಮನ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನಿಮ್ಮ ಸೊಸೆ ಎಲ್ಲೂ ಹೋಗಿಲ್ಲ, ನಡು ಮನೇಲಿ ಇದ್ದಾಳೆ ಅಂತ ಹೇಳಿದಾಗ ನನಗೆ ಒತ್ತಾಟ ಆಗ್ಬಿಡ್ತ. ಹಿಮಾಲಯದಲ್ಲಿ ತಪಸ್ ಮಾಡುವ ತಾಯಿ ಈ ರೀತಿ ಹೇಳ್ತಾಳೆ ಅಂದ್ರೆ ಅದ್ರ ಹಿಂದೆ ಇರುವಂತ ಮರ್ಮನ ನಾನು ತಿಳ್ಕೋಬೇಕಾಗಿತ್ತು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೆ. ಅಮ್ಮ, ಭೂತಗಣ. ಭೂತಗಣಕ್ಕೆ ಶಿವನ ರಕ್ಷೆ ಸದಾ ಇರುತ್ತೆ. ಊರಿದ್ರೆ ಬೂದಿ, ಇಟ್ರೆ ವಿಭೂತಿ. ನಶ್ವರವಾಗಿದ್ದು ಈ ಕಾಲ. ಇವಳು ಯಾರು, ಎಲ್ಲಿಂದ ಬಂದ್ಲು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸತ್ತೋಗಿರೋ ನನ್ನ ಸೊಸೆ ಸೀತಾ ಅಂತ ಇವಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ನಿಮ್ಮ ಸೊಸೆ ನಿಮ್ಮ ನಡು ಮನೇಲಿ ಕೂತಿದ್ದಾಳೆ ಅಂತ ನೀವು ಹೇಳ್ತಾ ಇದ್ರಿ. ನನಗೆ ತುಂಬಾನೇ ಗೊಂದಲ ಆಗ್ತಿದೆ ಅಮ್ಮ. ನನಗೆ ಸ್ವಲ್ಪ ಅರ್ಥ ಆಗುವಾಗೆ ಬಿಡಿಸಿ ಹೇಳ್ತೀರಾ? ಬಿಡಿಸಿ ಹೇಳೋಕೆ ಜೀವನ ಅನ್ನೋದು ಪದಬಂಧ ಅಲ್ಲ, ಪರಮ ಪದ. ಅಮ್ಮ, ನಿಮ್ ನಗುನ ನಾವೇನು ಅಂತ ಅರ್ಥ ಮಾಡ್ಕೋಬೇಕು? ಏನಾದ್ರೂ ಹೇಳಿಮ್ಮ. ಕಾಲಾಯ ತಸ್ಮೈ ನಮಃ. ಅಮ್ಮ, ನಾನು ನಿಮ್ಮನ್ನ ದೇವರಷ್ಟೇ ನಂಬ್ತೀನಿ. ನೀವು ನನಗೇನೇ ಹೇಳಿದ್ರು ಅದನ್ನ ಶಿರಸ ವಹಿಸಿ ಮಾಡ್ತೀನಿ. ಹೇಳಿ ಅಮ್ಮ, ಇವಳು ನನ್ನ ಸೊಸೆ ಸೀತಾನ? ಹೇಳಿ ಅಮ್ಮ, ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡ್ಬಿಡ್ತೀನಿ. ಇವಳೆ ನನ್ನ ಸೊಸೆ ಸೀತಾ ಅಂತ ಒಂದು ಸಲ ಖಚಿತವಾಗಿ ಹೇಳ್ಬಿಡಿ. ಅಮ್ಮ, ಅಮ್ಮ, ನೀವು ಧ್ಯಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಅಮ್ಮ,
ನಿಮ್ಮ ಮಾತು ಕೇಳಿದಾಗಿಂದ ನನಗೆ ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ. ಇವಳು ನನ್ನ ಸೊಸೆ ಸೀತಾನ ಒಂದು ಸಲ ಉತ್ತರ ಕೊಟ್ಬಿಡಿ. ಅಮ್ಮ, ನಿಮ್ಮನ್ನ ನಾನು ಹುಡುಕೊಂಡು ಬಂದಿದ್ದೀನಿ. ಏನಾದ್ರೂ ಒಂದು ಉತ್ತರ ಹೇಳಿ ಅಮ್ಮ. ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನಗೆ ನಿರಾಶೆ ಮಾಡಬೇಡಿ ಅಮ್ಮ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಮ್ಮ. ಆದಷ್ಟು ಬೇಗ ನೀವು ಉತ್ತರ ಕೊಡ್ತೀರಾ ಅಂತ ಕೂಡ ನಾನು ನಂಬಿದ್ದೀನಿ. ನಾನು ಎಷ್ಟು ಸಲ ಕೇಳೋ ಪ್ರಯತ್ನ ಪಟ್ಟರು ಅಮ್ಮ ನನಗೆ ಉತ್ತರನೇ ಕೊಡ್ಲಿಲ್ಲ. ಆದ್ರೆ ಅಮ್ಮ ಯಾಕೆ ಹೀಗಂದ್ರು ಅನ್ನೋದು ನನ್ನ ತಲೆಯಲ್ಲಿ ಸುರುಳಿಯಾಗಿ ಸುತ್ತಾನೆ ಇತ್ತು. ಅಮ್ಮನ ನಾನೊಬ್ಳೆ ಭೇಟಿ ಆಗ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ನನಗೆ ಸಿಗಲೇ ಇಲ್ಲ. ಆದ್ರೆ ಒಂದಿನ ವಿಷಯ ಬಂತು. ಅವರು ತೀರ್ಥಯಾತ್ರೆಗೆ ಹೊರಟು ನಿಂತಿದ್ದಾರೆ ಅಂತ. ಈ ಸಲ ನಾನೇನಾದ್ರೂ ಬಿಟ್ರೆ ನನ್ನ ಪ್ರಶ್ನೆಯಾಗಿ ಉಳಿದ್ಬಿಡುತ್ತೆ ಅಂತ ಡೂಪ್ಲಿಕೇಟ್ನ ಜೊತೆ ಮಾಡಿಕೊಂಡು ನಾನು ಅಮ್ಮನ ಭೇಟಿಯಾಗೋದಕ್ಕೆ ಹೋದೆ. ಅಮ್ಮ, ಇವಳ ಪ್ರಶ್ನೆಗೂ ನೀವು ಉತ್ತರ ಕೊಡ್ಲಿಲ್ಲ, ನನ್ನ ಪ್ರಶ್ನೆಗೂ ನೀವು ಉತ್ತರ ಕೊಡ್ಲಿಲ್ಲ. ಹೇಗ್ ನೋಡ್ರೆ ಯಾತ್ರೆಗೆ ಹೊರಟು ನಿಂತಿದ್ದೀರ. ಯಾವಾಗ ಬರ್ತೀರಾ ಅಂತನೂ ಗೊತ್ತಿಲ್ಲ. ನೀವು ಹೋಗೋದಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಚನ ನಮಗ್ ಕೊಟ್ಟು ಇವಳೇ ನಮ್ ಸೀತಾನ ಅಂತ ಹೇಳ್ಬಿಟ್ಟು ಹೋಗಿ. ಅಮ್ಮ, ನೀವೇ ಹೀಗ್ ಮಾಡ್ಬೇಡಿ. ನಾನ್ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನೀವು ಹೇಳೋ ಒಂದು ಮಾತಿಂದ ನನ್ನ ಎಷ್ಟ ಕಷ್ಟಗಳು ದೂರ ಆಗುತ್ತೆ. ಇವಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕತ್ತೆ. ಹೇಳಿ. ನೀನ್ ಬಯಸ್ದಾಗ ಯಾವ ಉತ್ತರನೂ ಸಿಗೋದಿಲ್ಲ. ಪರಶಿವ ಕಣ್ ತೆರೆದಾಗ ಉತ್ತರ ತಾನಾಗೆ ಸಿಗುತ್ತೆ. ಪರಶಿವ ಕಣ್ ತೆರೆದಾಗ ಉತ್ತರ ತಾನಾಗೆ ಸಿಗುತ್ತೆ. ಕಾಲಾಯ ತಸ್ಮೈ ನಮಃ. ಅಮ್ಮ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲೇ ಇಲ್ಲ. ನನ್ನನ್ನ ಗೊಂದಲದಲ್ಲಿಟ್ಟು ತೀರ್ಥಯಾತ್ರೆ ಹೊರಟೆ ಹೋಗಿ. ಆದ್ರೆ ಅಮ್ಮ ನನ್ನ ಮನಸ್ಸಲ್ಲಿ ಹುಟ್ಟಾಕಿದ ಪ್ರಶ್ನೆಗಳು ಇನ್ನು ನನ್ನ ತಲೆಯಲ್ಲಿ ಕೊಂಗಿ ಉಳುತ್ತರ ಕೊರಿತಾನೆ ಇದೆ. ಅದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ, ಯಾವಾಗ ಉತ್ತರ ಸಿಗುತ್ತೋ ಒಂದು ನನಗೆ ಗೊತ್ತಾಗ್ತಿದೆ. ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. ಅದ್ರ ಬಗ್ಗೆ ನೀನ್ ಮನಸ್ಸು ಕೆಡಿಸ್ಕೋಬೇಡ. ಅಮ್ಮ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ. 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 ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ.
ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನೋಡು. ಸರಿ ರೀ, ನೀವ್ ಹೇಳ್ದಾಗೆ ಮಾಡ್ತೀನಿ. ಈಗ್ಲಾದ್ರೂ ನಿಮಗೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೋತೀನಿ. ಇಲ್ಲ ಅತ್ತೆ, ನೀವ್ ಹೇಳಿದೆಲ್ಲ ಕೇಳಿದ್ಮೇಲೆ ನನ್ ತಲೆಯಲ್ಲಿ ಹೊಸ ಪ್ರಶ್ನೆ ಮೂಡ್ತಾ ಇದೆ. ಒಂದು ವೇಳೆ ಆ ಅಘೋರಿ ಅಮ್ಮ ಅವಳೇ ನಿಮ್ ಸೊಸೆ ಅಂತ ಹೇಳ್ಬಿಟ್ಟಿದ್ದಿದ್ರೆ ಆಗ ನೀವು ಆ ಡೂಪ್ಲಿಕೇಟ್ ಅನ್ನೇ ನಿಮ್ ಸೊಸೆ ಅಂತ ಒಪ್ಕೊಂಡ್ಬಿಡ್ತಿದ್ರ? ಇಲ್ಲ, ಅವಳು ಯಾವುದೇ ಕಾರಣಕ್ಕೂ ನಮ್ಮ ಸೀತಾ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಪ್ರಶ್ನೆಗಳು, ಇದಕ್ಕೆ ನೀನು ಹುಡುಕ್ತಾ ಇರೋ ಉತ್ತರಗಳು, ಇದಕ್ಕೆಲ್ಲ ಏನ್ ಅರ್ಥ? ಇದೆ, ನಾನು ಹುಡುಕ್ತಾ ಇರೋ ಉತ್ತರದ ಹಿಂದೆ ಅದೆಷ್ಟೋ ಕಾರಣಗಳಿವೆ. ಆ ಕಾರಣ ಏನು ಅನ್ನೋದು ನಾನೀಗ ನಿಮ್ಗೆ ಯಾರು ಹೇಳೋದಿಲ್ಲ. ಸಮಯ ಬಂದಾಗ ನಿಮ್ಮೆಲ್ರಿಗೂ ಹೇಳ್ತೇನೆ. ಒಂದು ಮದುವೆ ಅಂದ್ರೆ ಒಂದು ಹೆಣ್ಣಿನ ಕೈನ ಗಂಡು ಹಿಡ್ಕೊಂಡು ಬರೋದಲ್ಲಮ್ಮ. ಆ ಹೆಣ್ಣಿನ ಕೈನ ಇಡೀ ಕುಟುಂಬ ಹಿಡ್ಕೊಂಡು ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಕರ್ಕೊಂಡು ಬರ್ತಾರಲ್ಲ, ಅದು ನಿಜವಾದ ಮದುವೆ. ನಾವೆಲ್ಲರೂ ನಿನ್ನ ಕೈ ಹಿಡಿದು ನೀನೇ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀವಿ. ಆಕಾಶನೇ ಕಳಚಿ ಕೆಳಗ್ ಬಿದ್ರು ನಿನ್ನ ಈ ಸ್ಥಾನನ ಈ ಮನೇಲಿ ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಅಕಸ್ಮಾತ್ ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಿನ್ನ ಪರವಾಗಿ ನಿನಗಿಂತ ಮೊದಲು ಯುದ್ಧಕ್ಕೆ ನಿಲ್ಲೋಳು ನಾನೇ. ಅಂಗದ ಅತ್ತೆ, ಅಂಗದ, ನಾವೆಲ್ಲರೂ ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಹೆದರ್ಕೋತಾ ಇದ್ಯಾ? ನೋಡು, ನೀನ್ ಈ ಮನೆ ಸೊಸೆ, ಈ ಮನೆ ದೀಪ ಬೆಳಗೋಕ್ ಬಂದಿರೋಳು. ನಿನ್ನ ಮೇಲೆ ಯಾರ್ದಾದ್ರೂ ನೆರಳು ಬೀಳ್ಬೇಕು ಅಂದ್ರೆ ಈ ಯಶೋಧ ದೇವಿಯಿಂದ ಆಟ್ಕೊಂಡೇ ಬರ್ಬೇಕು.